ಏನಾಯ್ತಮ್ಮ? ಆದ್ಯ, ಏನಾಯ್ತು? ಏನಾಯ್ತು ಅಣ್ಣ? ಪ್ರಭಾಸ್ ನಮ್ಮ ಮೇಲಿರೋ ದ್ವೇಷಕ್ಕೆ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಪ್ರಯತ್ನ ಪಟ್ಟ. ಆದ್ರೆ ದೇವ್ರ ದಯೆಯಿಂದ ಏನೂ ಆಗ್ಲಿಲ್ಲ. ಇದೇನಣ್ಣ ಹೀಗೆ ಹೇಳ್ತಾ ಇದ್ಯಾ? ಏನು ಆಗ್ದೇನೆ ಊರಿನ ಜನಗಳು ಅವನಿಗೆ ಹೊಡೆದು ಕರ್ಕೊಂಡು ಹೋದ್ರ? ಅವನೇ ಹೇಳಿದ್ನಲ್ಲ, ಆದ್ಯ ನಾನೇ ಬಲಾತ್ಕಾರ. ಹೇಳಕ್ ಬಿಡಣ್ಣ, ಮುಚ್ಚಿಡು ಅಂತ ಸತ್ಯನಾ ಇದು? ಈಗ ನಾವು ಮುಚ್ಚಿಟ್ರು ನಾಳೆ ಊರ್ ಜನಗಳ ಮುಂದೆ ಸಿಕ್ದವ್ರಿಗೆಲ್ಲ ಅಮೆರಿಕ ಹುಡುಗಿನ ಹೀಗ್ ಮಾಡ್ದೆ ಹಾಗ್ ಮಾಡ್ದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಲ್ಲ ಅನ್ನೋ ಗ್ಯಾರಂಟಿ ಏನಾದ್ರೂ ಇದೆಯಾ? ಆದ್ಯ, ಅಲ್ಲೇನು ನಡೆದಿರಲ್ಲ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಿದೆ. ನಿನ್ ಪರವಾಗಿ ನಾನು ಹೇಳ್ತೀನಿ, ತಲೆ ಕೆಡ್ಸ್ಕೋಬೇಡ. ನಿಜವಾಗ್ಲೂ ಅಲ್ಲಿ ನನಗೇನೂ ನಡೆದಿಲ್ಲ ಅನ್ನೋ ನಿಜಾನ ಹೇಳಿದ್ರೆ ನಾನು ಅಲ್ಲಿಗೆ ಯಾಕೆ ಹೋದೆ ಅಂತ ಇವರೆಲ್ಲ ಪ್ರಶ್ನೆ ಮಾಡ್ತಾರೆ. ರಾಜಲಕ್ಷ್ಮಿಗೋಸ್ಕರ ಹೋದೆ ಅಂತ ಇವ್ರಿಗೆ ನಿಜ ಹೇಳ್ಬೇಕಾಗಿ ಬರುತ್ತೆ. ಅದಕ್ಕೆ ನನ್ನ ಪ್ರಾಣ ಹೋದ್ರೂ ಇವ್ರಿಗೆ ನಿಜ ಹೇಳ್ಬಾರ್ದು. ನನ್ನ ರಾಜಿಗೋಸ್ಕರ ನಾನು ಸೈಲೆಂಟ್ ಆಗೇ ಇರಬೇಕು. ಲೋ, ಕೈ ತೆಗ್ಯೋ. ಆ ಪ್ರಭಾಸ್ ಆದ್ಯನ್ ಕೈ ಹಿಡ್ಕೊಂಡಿದ್ದ ಅಂತ ಹೇಳ್ತಿದ್ದೀನಲ್ಲ. ಮುಚ್ಚೆ ಬಾಯಿ. ಆ ಪ್ರಭಾಸ್ ಏನಾದ್ರು ಆದ್ಯ ಮೇಲೆ ಕೈ ಮಾಡಿದಿದ್ರೆ ಅವನ್ ಕೈನ ಮುರಿದು ಇನ್ನೊಂದ್ ಕೈ ಕೊಡ್ತಾ ಇದ್ಲು. ಅವಳ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ಬೇಡ. ಹಾಗ ಅನ್ಕೊಂಡ್ ಸಮಾಧಾನ ಪಟ್ಕೊಳ್ಳಿ. ನಾನ್ ಕಳ್ಕೊಳ್ಳೋದು ಏನಿದೆ? ಹೋಗಿರೋದು ಮನೆ ಮರ್ಯಾದೆ ಅಲ್ವಾ? ಬಾಯ್ ಮುಚ್ಚಿದ್ಯಾ ಪದ್ಮ?